ಹಲೋ ಯಾರು ಅದು? ಸರ್ ನಮಸ್ತೆ. ಹಾ. ಸರ್ ಏನಿಲ್ಲ, ನಾವು ನಿಮ್ ಮೂರ್ಖನ ಮಾತುಗಳು ಬುಕ್ ಎಲ್ಲ ಓದಿದೀನಿ ಸರ್. ನಮ್ಮ ಮನೆಯವರೆಲ್ಲ ಓದ್ತಿದೀವಿ. ಹ್ಮ್. ನಮ್ ಪಾಪು ಹುಟ್ಟಿ 4 ವರ್ಷ ಆಗಿದೆ. ಸ್ವಲ್ಪ ಮಾತು ಡಿಲೇ ಆಗ್ತಾ ಇದೆ ಸರ್ ಇನ್ನು. ಸೊ ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಮಾತು ಲೇಟ್ ಆದಷ್ಟು ಚೆನ್ನಾಗಿ ಮಾತಾಡ್ತಾರೆ ಮಕ್ಕಳು. ಸರ್ ಕಿವಿ ಸ್ವಲ್ಪ ಲಾಸ್ ಇದೆ ಸರ್, ಬೇಗ ಸಿಗಲ್ಲ ಸರ್. ಹಾಗಾದ್ರೆ ಕಿವಿ ಲಾಸ್ ಇದ್ರೆ ಸ್ವಲ್ಪ ತೋರಿಸ್ಲೇಬೇಕಾಗತ್ತೆ. ಅದಕ್ಕೇನು ವರಿ ಮಾಡಬಾರ್ದು. ಈ ನಡುವೆ ಮಿಷನ್ಸ್ ಬಂದಿದೆ, ಇಂಟೆಲಿಜೆನ್ಸ್ ಚೆನ್ನಾಗಾಗಿದೆ. ಅದೇನು ವರಿ ಮಾಡಬೇಡಿ. ಆ ಮಿಷನ್ ಬಂದು ಆ ಹುಡುಗಿರ್ ಕಾಪಾಡುತ್ತೆ. ಮಿಷಿನ್ ತಗೊಂಡಿದ್ದೀನಿ ಸರ್, ಹಾಕ್ಸಿದ್ದೀನಿ. ಅದೇ ಅದು ಕಾಪಾಡುತ್ತೆ, ಕಲ್ಸುತ್ತೆ. ಆಕ್ಚುಲಿ ಅದು ನಿಮ್ದು ಜಮೀನ್ದಾರರ ವಂಶ ಅನ್ಸುತ್ತೆ. ಹಿಂದಿನ ನಿಮ್ ತಂದೆ ತಾಯಿಗೆ ಯಾರಾದ್ರು ಜಮೀನುಗಳಿತ್ತಾ? ಸರ್ ನಮ್ ತಂದೆ ಜಮೀನಿತ್ತು, ಬಟ್ ನಮ್ ತಾಯಿ ತಂದೆ ಎಲ್ಲ ಬೇರೆ ಆಗ್ಬಿಟ್ಟಿದ್ರು. ನಾವು ಸಪರೇಟ್ ಇದ್ವಿ. ಅದಕ್ಕೂ ಕಾರಣ ಅದೇ ಜಮೀನು. ನೀವು ಜಮೀನಲ್ಲಿ ತುಂಬಾ ಹಾವುಗಳನ್ನ ಕೊಂದಿದ್ರಿ. ಆ ಹಾವುನ ತಲೆ ಮೇಲೆ ಒಡೆದು ಕೊಂದಾಗ ಅದು ಕಿವಿ ಹಾಳಾಗಿರುತ್ತೆ. ಅದ್ರ ಫಲ ನಿನ್ ಮಗಳ ಕಿವಿ ಹಾಳಾಗಿದೆ. ಅದೇ ತಲೆನ ಗೆಜ್ಜಿ ಕೊಲ್ತಾರಲ್ಲ, ಅದು ತುಂಬಾ ಡೇಂಜರಸ್. ಹಂಗೆ ಅದಕ್ಕೆ ಹಾವುಗಳನ್ನ ಕೊಲ್ಲಬಾರ್ದು. ಅದು ನಮಗೆ ಪ್ರತಿಫಲ ಕೊಟ್ಟೇ ಕೊಡುತ್ತೆ. ಅದಕ್ಕೆ ಪರಿಹಾರ ಅಂದ್ರೆ ನೀವು 18 ಕಿಲೋ ಉದ್ದಿನ ಬೇಳೆ, 7 ಕಿಲೋ ಹುರುಳಿ ಬೇಳೆ, 10 ಕಿಲೋ ಉಪ್ಪು, 11 ಕಿಲೋ ಬೆಲ್ಲ ಇದೆಯಲ್ಲ, ಇದನ್ನ ನೀವು ಎಲ್ಲ ಮಿಕ್ಸ್ ಮಾಡಿ ನಿಮ್ ಜಮೀನಲ್ಲಿ ಚೆಲ್ಬೇಕು. ತಪ್ಪಾಯ್ತು ಅಂತ ಹೇಳ್ಬೇಕೆಲ್ಲ ಸ್ನೇಕ್ಸ್ಗೆ, ಎಲ್ಲ ಹಾವುಗಳಿಗೆ. ಅವಾಗ ಸರಿ ಹೋಗುತ್ತೆ. ನಿಮ್ ತಂದೆ ತಾಯಿ ಬೇರೆ ಆಗಿದ್ದು ಇದರಿಂದಾನೆ, ನಿನ್ನ ಮಗಳಿಗೆ ಈ ತೊಂದರೆ ಬಂದಿದ್ದು ಇದರಿಂದಾನೆ. ಇಷ್ಟ ಬಂದಾಗ ಅವ್ರ ಜಮೀನದು ಹಾವುಗಳದು, ಅದನ್ನ ಕೊಂಡ್ಕೊಳ್ಳೋದು ಅಲ್ದೆ ಅವುಗಳನ್ನೇ ಕೊಂದು ಓಡಿಸಿದ್ರೆ ನಿಮ್ ಮನೆಗ್ ಬಂದು ನಿನ್ನೆ ಓಡಿಸ್ದಂಗೆ. ಯೋಗ್ಯತೆ ಇದ್ರೆ ರೈತರಾದ್ರೆ ರೈತನ ಮಿತ್ರ, ಅದನ್ನ ಕೊಲ್ಲೇಬಾರ್ದು. ಸರಿ ಸರ್. ನೀವ್ ಹೇಳ್ದಂಗೆ ನಮ್ ಮನೆಯವ್ರಿಗೆಲ್ಲ ನಾರ್ಮಲ್ ಡೆಲಿವರಿ ಆಗಿ ಸರ್, ನಾವ್ ಅದೇ ತರ ಇದ್ವಿ. ಅದೆಲ್ಲ ದೊಡ್ಡತನ ನಿಮ್ದು. ಇನ್ ಮುಂದೆ ಸುಧಾರಿಸ್ತೀರಿ, ಚೆನ್ನಾಗಾಗ್ತೀರಿ. ಓಕೆ ಸರ್. ಇನ್ನೊಂದ್ಸರಿ ಹೇಳಿ ಸರ್, ಅದ್ ಬರ್ಕೊಂಡ್ಬಿಡ್ತೀನಿ. ಏನ್ ಮಾಡಿದ್ರೆ ನಮ್ ಪರಿಹಾರ ಆಗುತ್ತೆ ಸರ್ ನಮ್ಮ ಮಗಿಗೆ? ಇದು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಅದ್ರಲ್ಲೂ ಕೇಳಿಕೊಂಡು ಸರಿ ಮಾಡಿ. ಓಕೆ, ಥ್ಯಾಂಕ್ ಯು ಸರ್.